ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಜಿಲ್ಲೆಯ ಕೊಳೆಗಳ ಪಟ್ಟಣದಲ್ಲಿ ಇಂದು ಬೆಳ್ಳಂಬೆಳಗ್ಗೆ JCB ಗರ್ಜನೆ, ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಯಿತು. ಕೊಳೆಗಳ ಪಟ್ಟಣದ RMC ರಸ್ತೆಯಲ್ಲಿ ಮರಡಿಗುಡ್ಡದ ಬಳಿ ಅರಣ್ಯ ಇಲಾಖೆಗೆ ಸೇರಿದ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸುವ ಕಾರ್ಯ ತಾಲೂಕಿನ ತಹಸೀಲ್ದಾರ್ ಬಸವರಾಜ್ ನೇತೃತ್ವದಲ್ಲಿ ಸಾಗಿತು. ಇಲ್ಲಿಯ RMC ಮುಖ್ಯ ರಸ್ತೆಯಲ್ಲಿ ಅಂಗಡಿಗಳು, ಮರಡಿಗುಡ್ಡಗಳ ಅರಣ್ಯ ಭಾಗದಲ್ಲಿ ಹೊಂದಿಕೊಂಡಿರುವಂತೆ ಇರುವ ಮನೆಗಳ ತೆರವಿಗೆ ಮುಂದಾದ ಅಧಿಕಾರಿಗಳು. ಈ ವೇಳೆ ಸ್ಥಳೀಯರು ಆಕ್ರೋಶ ಹೊರಹಾಕುತ್ತಾ, ತಾವುಗಳು ಕಳೆದ 5 ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದೇವೆ, ಏಕಾಏಕಿ ಈ ರೀತಿ ತೆರವು ಕಾರ್ಯ ಕೈಬಿಡಬೇಕು ಎಂದು ಗುಡುಗಿದ ಸಾರ್ವಜನಿಕರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಕೊಳೆಗಳ ತಹಸೀಲ್ದಾರ್ ಅವರು, ಈ ಜಾಗ ಸರ್ಕಾರಿಯಾಗಿದ್ದು ನಮಗೆ ಈ ಜಾಗ ಖಾಲಿ ಮಾಡಿಸಲು ಆದೇಶ ಬಂದಿದೆ ಎಂದು ಉತ್ತರಿಸಿದರು. ಜನರ ಬೇಡಿಕೆಗೆ ಮರಳಿ ಸದ್ಯ ಮುಂದೆ ಇರುವ ಅಂಗಡಿ ತೆರವು ಕಾರ್ಯ ಮುಂದುವರಿಸುತ್ತೇವೆ. ಸಾರ್ವಜನಿಕರು ವಾಸವಾಗಿರುವ ಮನೆಗಳಿಗೆ ಇನ್ನೂ ಕೆಲವು ದಿನಗಳ ಅವಕಾಶ ಮಾಡಿಕೊಡುತ್ತೇನೆ ಎಂದು ತಿಳಿಸಿದ ಬಸವರಾಜ್ ತಹಸೀಲ್ದಾರ್ ಅವರು. ಈ ಸಂದರ್ಭದಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ನಿರಂಜನ್, ನಗರಸಭೆಯ ಇತರ ಅಧಿಕಾರಿಗಳು, ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಏನು ಗೊತ್ತಾ ಮೇಡಮ್, ಮಕ್ಕಳ ಜೀವನ ಮಾಡ್ತಾ ಇದ್ರ ಬಂದ್ರೆ ಮಟ್ಟ ಮೇಲೆ ಮಾಡುದಲ್ಲ ಮೇಡಮ್. ನಾವ್ ಏನು ಮಾಡಲ್ಲ, ನನ್ನ ಮಗ